ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಆಕೆಯ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ನಟಿ ರನ್ಯಾ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ನಟಿ ರನ್ಯಾಗೆ ರಿಲೀಫ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗುತ್ತಾ ಕಾದು ನೋಡಬೇಕು. ಕೆಲವೇ ಕ್ಷಣಗಳಲ್ಲಿ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಪ್ರಕಟವಾಗುತ್ತೆ. ವಾದ ಪ್ರತಿವಾದವನ್ನ ಈಗಾಗಲೇ ನ್ಯಾಯಾಧೀಶರು ಆಲಿಸಿದ್ದಾರೆ. ಆದೇಶವನ್ನ ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಈ ಹೊತ್ತಿನಲ್ಲಿ ಡಿಆರ್ಐ ಪರ ವಕೀಲರು ಕೂಡ ಬಹಳಷ್ಟು ವಾದವನ್ನ ಮಾಡಿದ್ರು. ಅವರಿಗೆ ಯಾವ ಕಾರಣಕ್ಕಾಗಿ ಬೇಲನ್ನ ಕೊಡಬಾರದು ಅನ್ನುವಂತಹ ವಿಚಾರವಾಗಿ. ಹಾಗೆ ರನ್ಯಾ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯ ಲೋಪವನ್ನ ಎಸಗಿಲ್ಲ. ಏನೆಲ್ಲ ಆರೋಪ ಬರ್ತಾ ಇದೆ ಅವೆಲ್ಲವೂ ಕೂಡ ಶುದ್ಧ ಸುಳ್ಳು. ಅವರಿಗೆ ಜಾಮೀನನ್ನ ಮಂಜೂರು ಮಾಡಬೇಕು. ಅವರೇನು ವಿದೇಶಕ್ಕೆ ಹಾರಿ ಹೋಗಲ್ಲ. ಆಕೆ ಮದುವೆ ಆಗಿರುವಂತಹ ಹೆಣ್ಣು ಮಗಳು, ಆಕೆಯು ಕುಟುಂಬವೂ ಕೂಡ ಇಲ್ಲೇ ಇದೆ. ಹಾಗಾಗಿ ಬೇಲ್ ಕೊಡಿ ಅನ್ನುವಂತಹ ಮನವಿಯನ್ನ ರನ್ಯಾ ಪರ ವಕೀಲರು ಮಾಡಿದ್ದಾರೆ. ಸೊ ಎರಡೂ ಕಡೆಯ ವಾದವನ್ನು ಆಲಿಸಿರುವಂತಹ ನ್ಯಾಯಾಧೀಶರು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆದೇಶವನ್ನು ಕೊಡ್ತಾರೆ. ಏನಾಗುತ್ತೆ ಬೇಲ್ ಭವಿಷ್ಯ ಕಾದು ನೋಡಬೇಕು. ನಟಿ ರನ್ಯಾ ರಾವ್ ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಡಿಐಜಿ ವಂಶಿಕೃಷ್ಣ. ಏರ್ಪೋರ್ಟ್ನಲ್ಲಿ ಸರ್ಚಿಂಗ್ ಮುಂದುವರೆಸಿದ್ದಾರೆ. ರನ್ಯಾ ರಾವ್ ಬಂದ ದಿನದ ಸಿಸಿಟಿವಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆ ದಿನ ಅವರು ಎಷ್ಟೊತ್ತಿಗೆ ಬಂದ್ರು ಮತ್ತು ಯಾವ ರೀತಿಯಾಗಿ ಅವರಿಗೆ ಪ್ರೋಟೋಕಾಲ್ನ ಅವಕಾಶವನ್ನ ಮಾಡಿಕೊಡಲಾಗಿತ್ತು, ಆ ಸಂದರ್ಭದಲ್ಲಿ ಯಾರೆಲ್ಲ ಅವ್ರ ಜೊತೆಗೆ ಭಾಗಿಯಾಗಿದ್ರು, ಇದೆಲ್ಲದರ ವಿವರವೂ ಕೂಡ ಸಿಸಿಟಿವಿ ಫುಟೇಜ್ನಲ್ಲಿ ಲಭ್ಯವಾಗುತ್ತೆ. ಆ ಕಾರಣಕ್ಕೆ ಅದನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸರ್ಕಾರಿ ವಾಹನದ ದುರ್ಬಳಕೆ ಮಾಡಿಕೊಂಡ ಬಗ್ಗೆಯೂ ಕೂಡ ಅನುಮಾನಗಳು ಇಲ್ಲಿ ಕಾಡ್ತಾ ಇದೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು, ಗುಪ್ತಚರ ಇಲಾಖೆಯ ಧನುಷ್ ಇವರಿಬ್ಬರ ವಿಚಾರಣೆಯನ್ನ ಈಗಾಗಲೇ ನಡೆಸಲಾಗ್ತಾ ಇದೆ. ಸೊ ನಿಮಗೆ ಯಾರ ಸೂಚನೆ ಬಂದಿತ್ತು? ಆ ಸೂಚನೆ ಆ ದಿನವೇ ಬಂದಿತ್ತಾ ಅಥವಾ ಯಾವತ್ತೋ ಒಂದಿನ ಅವರಿಗೆ ಪ್ರೋಟೋಕಾಲ್ ಕೊಡಿ ಅಂದದನ್ನ ಇವರಿಬ್ಬರೇ ಏನಾದರೂ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಡೈರೆಕ್ಟ್ ಆಗಿ ಅವರಿಗೆ ಪ್ರೋಟೋಕಾಲ್ ಕೊಟ್ಟಿದ್ದಾರಾ? ಮತ್ತು ಸರ್ಕಾರಿ ವಾಹನದ ದುರ್ಬಳಕೆ ಆಗಿರುವಂತಹ ಅನುಮಾನಗಳು ಇರೋದ್ರಿಂದ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇಬ್ಬರ ಹೇಳಿಕೆಯನ್ನ ಈಗಾಗಲೇ ತನಿಖಾ ತಂಡ ದಾಖಲು ಮಾಡಿಕೊಂಡಿದೆ. ನಟಿ ರನ್ಯಾ ರಾವ್ ಈ ಕೇಸ್ನಲ್ಲಿ ಯಾವ ರೀತಿಯಾಗಿ ಶಾಮೀಲಾಗಿದ್ದಾರೆ ಅಥವಾ ಅವರೊಬ್ಬರೇನಾ, ಅವರ ಹಿಂದೆ ದೊಡ್ಡ ಜಾಲವೇ ಇದೆಯಾ? ಇವರಿಗೆ ಯಾರು ಆ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದು, ಪ್ರೋಟೋಕಾಲ್ ಮಿಸ್ಯೂಸ್ ಮಾಡ್ಕೊಂಡಿರೋದ್ರಲ್ಲಿ ಅವರ ಮಲತಂದೆಯ ಪಾತ್ರ ಇದೆಯಾ ಇಲ್ವಾ? ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಈಗ ಡಿಐಜಿ ವಂಶಿಕೃಷ್ಣ ಅವರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಆರಂಭಿಕವಾಗಿ ಏರ್ಪೋರ್ಟ್ನಿಂದಲೇ ಸರ್ಚಿಂಗ್ ಕಾರ್ಯವನ್ನು ಆರಂಭಿಸಿದ್ದಾರೆ. ಸಿಸಿಟಿವಿ ಎಲ್ಲ ಕಲೆ ಹಾಕಿದ್ದಾರೆ. ನಂತರದಲ್ಲಿ ಸಿಗುವಂತಹ ಎವಿಡೆನ್ಸ್ಗಳ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ.